ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಪ್ರಿಯ ಚಾನೆಲ್ ಬಶಾ ಪಾಯಿಂಟ್. ಇಲ್ಲಿ ನಿಮಗೆ ಪ್ರತಿದಿನ ಅಡಿಕೆ ಬೆಲೆ ಅಪ್ಡೇಟ್, ಕೃಷಿ ಮಾಹಿತಿ, ಹೊಸ ಸುದ್ದಿಗಳು ಮತ್ತು ಉಪಯುಕ್ತ ವಿಡಿಯೋಗಳು ಸಿಗುತ್ತವೆ. ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಪ್ರತಿದಿನದ ಅಪ್ಡೇಟ್ಗಳನ್ನು ಮಿಸ್ ಮಾಡಿಕೊಳ್ಳಬೇಡಿ. ಇದು ನಿಮ್ಮ ಬಶಾ ಪಾಯಿಂಟ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇದಂತೆಯೇ ಆ ಪಠ್ಯವನ್ನು ಇಲ್ಲಿ ನೀಡಿದ್ದೇನೆ. ಗೋಲ್ಡ್, ಚಿನ್ನದ ಮೇಲಿನ ಹೂಡಿಕೆಯನ್ನು ಅತ್ಯಂತ ಸುರಕ್ಷಿತ ಹೂಡಿಕೆಗಳಲ್ಲಿ ಒಂದು ಎಂದೇ ಪರಿಗಣಿಸಲಾಗುತ್ತದೆ. ಚಿನ್ನದ ಬೆಲೆಯು ಕಳೆದ 10 ವರ್ಷಗಳಲ್ಲಿ ಭಾರೀ ಹೆಚ್ಚಳವಾಗಿದೆ. ಇನ್ನು 1905 ರಿಂದ 2026ರವರೆಗೆ ಚಿನ್ನದ ಬೆಲೆ ಎಷ್ಟು ಹೆಚ್ಚಳವಾಗಿದೆ, ಇಂದು ಚಿನ್ನದ ಬೆಲೆ ಎಷ್ಟಾಗಿದೆ ಎನ್ನುವ ಸಂಪೂರ್ಣ ವಿವರ ಇಲ್ಲಿದೆ. ಭಾರತದ ಮಟ್ಟಿಗೆ ಚಿನ್ನವು ಆಪ್ತಕಾಲದ ಗೆಳೆಯ ಎಂದೇ ಹೇಳಬಹುದು. ಸಂಕಷ್ಟದ ಸಮಯದಲ್ಲಿ ಚಿನ್ನವು ಸಹಾಯಕ್ಕೆ ಬರುತ್ತದೆ. ಇದೇ ಕಾರಣಕ್ಕೆ ಭಾರತೀಯರು ಹೆಚ್ಚಾಗಿ ಚಿನ್ನದ ಮೇಲೆ ಹೂಡಿಕೆ ಮಾಡುತ್ತಾರೆ. ದಶಕಗಳಿಂದಲೂ ಜನ ಚಿನ್ನದ ಮೇಲೆ ಹೂಡಿಕೆ ಮಾಡುವುದನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಈ ಕಾರಣಕ್ಕೂ ಚಿನ್ನದ ಬೆಲೆಯೂ ಸಹ ಹೆಚ್ಚಳವಾಗುತ್ತಿದೆ. ನೀಡಿದ ಪಠ್ಯವನ್ನು ಇಲ್ಲಿ ಹಂಚಿಕೊಂಡಿದ್ದೇನೆ. ಭಾರತದಲ್ಲಿ ಚಿನ್ನವನ್ನು ಕೇವಲ ಆಭರಣಕ್ಕೆಂದು ಸೀಮಿತ ಮಾಡಿಲ್ಲ. ಅದೊಂದು ಸಂಪ್ರದಾಯವಾಗಿಯೂ ಸುರಕ್ಷಿತ ಆದಾಯ ಮೂಲವಾಗಿಯೂ ಬೆಳೆದುಕೊಂಡು ಬಂದಿದೆ. ಮದುವೆ, ನಾಮಕರಣ ಹಾಗೂ ವಿಶೇಷ ಸಂದರ್ಭಗಳಲ್ಲಿ ಚಿನ್ನದ ಆಭರಣಗಳನ್ನು ಕೊಡುವುದು ಸಂಪ್ರದಾಯವಾಗಿ ಬೆಳೆದುಕೊಂಡು ಬಂದಿದೆ. ಇನ್ನು ಭಾರತೀಯರು ತುರ್ತು ಸಂದರ್ಭಗಳಲ್ಲಿ ಚಿನ್ನವನ್ನು ಅಡಮಾನ ಇರಿಸಬಹುದು ಎನ್ನುವ ಧೈರ್ಯದಿಂದಲೂ ಚಿನ್ನದ ಮೇಲೆ ಹೂಡಿಕೆ ಮಾಡುವುದೂ ಇದೆ. ಆದರೆ ವರ್ಷದಿಂದ ವರ್ಷಕ್ಕೆ ಚಿನ್ನದ ಬೆಲೆ ಹೆಚ್ಚಳವಾಗಿರುವ ಗ್ರಾಫ್ ಗಮನಿಸಿದರೆ ಮುಂದಿನ ದಿನಗಳಲ್ಲಿ ಚಿನ್ನ ದುಬಾರಿಯಾಗಲಿದೆ. ಬಡವರು, ಮಧ್ಯಮ ವರ್ಗದವರಿಗೆ ತುಸು ಕಷ್ಟವಾಗಬಹುದು ಎನ್ನುವಂತಿದೆ. ಆದರೆ ಈಗಾಗಲೇ ಚಿನ್ನ ಖರೀದಿ ಮಾಡಿರುವವರಿಗೆ ಬಂಪರ್ ಲಾಭವನ್ನೇ ಚಿನ್ನ ತಂದಿದೆ. ಇಲ್ಲಿದೆ 1970 ರಿಂದ ಚಿನ್ನದ ಬೆಲೆ ಹೆಚ್ಚಳ. 1905 ರಿಂದಲೂ ಚಿನ್ನದ ಬೆಲೆಯು ಏರಿಕೆಯ ಹಾದಿಯಲ್ಲೇ ಸಾಗಿದೆ. 1970ರ ಚಿನ್ನದ ಬೆಲೆಯು ಭಾರೀ ಹೆಚ್ಚಳವಾಗಿದೆ. ಇದಾದ ನಂತರ 2000 ಸಾಲಿನಿಂದ ಚಿನ್ನಕ್ಕೆ ಶುಕ್ರದೆಸೆ ಎಂದೇ ಹೇಳಬಹುದು. 2000ರಲ್ಲಿ 10 ಗ್ರಾಂ ಚಿನ್ನದ ಬೆಲೆಯು 4400 ರೂಪಾಯಿ ಇತ್ತು. ಅಲ್ಲಿಂದಾಚೆಗೆ ಚಿನ್ನದ ಬೆಲೆಯು ನಿರಂತರವಾಗ ಹೆಚ್ಚಳವಾಗುತ್ತಲೇ ಬಂದಿದೆ. ಇನ್ನು 2060ರ ವೇಳೆಗೆ ಚಿನ್ನದ ಬೆಲೆಯು ಬರೋಬ್ಬರಿ 19 ಲಕ್ಷ ರೂಪಾಯಿ ತಲುಪುವ ನಿರೀಕ್ಷೆ ಇದೆ.